ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶ್ರೀ ಗುರು ಜ್ಞಾನಜ್ಯೋತಿ ಫೌಂಡೇಶನ್ನ ಶಿವ್ ಸರ್ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಮತ್ತು ವಿಪಸನ್ ಯೋಗ ಸೇವಾ ಸಂಸ್ಥೆ ಪಡ್ಗಾನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತ ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಯೋಗ ಪಟುಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ BLD ಡೀಮ್ಡ್ ವಿಶ್ವವಿದ್ಯಾಲಯ, ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜು, ಹಾಸ್ಪಿಟಲ್ ಅಂಡ್ ಸಂಶೋಧನಾ ಕೇಂದ್ರದ ಮತ್ತು ಅಂತಾರಾಷ್ಟ್ರೀಯ ವಿಪಸ್ ಸಾಧಕ ಯೋಗ ಗುರು ಶ್ರೀ MC ದೊಡ್ಡಮನಿಯವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ರು. ಶ್ರೀ ಗುರು ಜ್ಞಾನ ಜ್ಯೋತಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಕುಮಾರ್ ಬನ್ನೂರ್ ಅವರು ಕಾರ್ಯಕ್ರಮದ ಉದ್ಘಾಟಕರಾಗಿದ್ದರು. ಮಹಾನಗರ ಪಾಲಿಕೆ ಸದಸ್ಯೆ ಕುಮಾರಿ ಆರತಿ ಶಹಾಪುರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರ SP ಕಚೇರಿಯ ವಿಜಯಪುರ ಜಿಲ್ಲಾ ಸಂಯೋಜಕರಾದ ರಶ್ಮಿ ಬಿರಾದರ್ ಅವರು ಅತಿಥಿಗಳಾಗಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಸೇವಾ ಸಮಿತಿ ಆಶ್ರಯ ಕಾಲೋನಿ ಅಧ್ಯಕ್ಷರಾದ ಪ್ರೇಮಾನಂದ ದೊಡ್ಡಮನಿಯವರು, ಅದೇ ರೀತಿ ಲಿಂಗೇಶ್ವರ ಕಾಲೋನಿಯ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಪ್ರವೀಣ್ ಕಾಮಗೊಂಡ ಅವರು ಹಾಗೂ ಶ್ರೀ ವೀರಭದ್ರೇಶ್ವರ ಟ್ಯೂಷನ್ ಕ್ಲಾಸಸ್ನ ಅಧ್ಯಕ್ಷರಾದ ಪ್ರಕಾಶ್ ಶಟಗಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಕಾಶ್ ಒಂದು ಅವರು ನನಗೆ ದರ್ಗಾ ಪ್ರಚಾರ ಮಾಡಿಕೊಟ್ಟಿಲ್ಲ, ನಾನು ದರ್ಗಾ ಹುಡುಗಾಗಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಮಕ್ಕಳಿಗೆ ನಾನು ಸ್ಟೇಟಿಗೆ ರ್ಯಾಂಕ್ ಕೊಡಿಸಿ ಮುಂದ ಇಲ್ಲಿ ಪ್ರತಿಯೊಬ್ಬರು IAS IPS ಅಧಿಕಾರಿ ನಾನು ಬದುಕಿದ್ದೆ ಅಂದ್ರೆ ಮಾಡಿ ತೋರಿಸ್ತೇನೆ ಅಂತ ಚಳವಾಗಿ ಹೇಳ್ತಾರೆ. ಕೆಲವೊಂದಿಷ್ಟು ಮಂದಿ ಇನ್ನ ದೇವರು ಜಪಾನೆ ಕಂಟ್ರಿ ಶುಗರ್ ಕಂಟ್ರೋಲ್ ಆಗ್ತೈತ್ರಿ. ಜಪಾನೆ ತಪ್ಪದು ಯಾರ್ಯಾರಿಗೆ ಶುಗರ್ BP ಟೆನ್ಷನ್ ಮನೆಯಲ್ಲಿ ನಿಂತು ಹೋಗ್ತೈತಿ. ಅದೇ ರೀತಿಯಾಗಿ ರಂಗ ಮಾರುತಿ ನೋಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಭಾಷಣಕಾರರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಒಳಗೆ ಭಾರಿ ಮಾರ್ಮಿಕವಾಗಿ ಮಾತಾಡಿದ್ರು. ಸಿದ್ದು ಸರ್ ಅವರು ಬಹಳ ವಿಶೇಷವಾಗಿ ಭಾಷಣ ನಮಸ್ತೆ ಚಪ್ಪಾಳೆ ತಟ್ಟಿ. ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಜೀವನ ಮಾಲೀಕ ಆ ಪಪ್ಪ ಮನೆ ಹೆಸರು ಚಂದ ಇರ್ತಾರೆ. ಜೀವನ ಲೈಫ್ ನಿಮ್ ಲೈಫ್ ಚೆನ್ನಾಗಾಗ್ಲಿ, ಸುಂದರು ನಿನ್ನ ಮಾನ ಬೆಳೆಸ್ಬೇಕಂತೇಳಿ ಬಹಳ ಒಂದು ಪ್ರತಿಜ್ಞೆ ಮಾಡಿ ನೋಡಿ ಹೆಂಗ ಪ್ರತಿಭೆ ನೋಡಿ. ನಾವು ನಿರ್ಣಯ ಮಾಡಂದ್ರೆ ಹಿಂಗೆ ಇವೇ ಯೋಗ ಮಾಡ್ತಾರೆ ತಂಡಾಗ ತಾವು ಬಹಳ ವಿಶೇಷವಾಗಿರುವಂತಹ ಸಾಧಕರಿಗೆ ಈಗ ಮಲಕಂಬ ಅಂತೀವಿ. ಮಲಗಂಬ ಆ ಮಲಗಂಬ ಪ್ರಜ್ವಲ್ ಜತ್ತಿ ಅವರು ಕಂಬಲ್ನಾಗ ಯೋಗ ಮಾಡಿದ್ದಿಲ್ಲ. ಹೇಳ್ತೀನಿ ಸನ್ಮಾನ ಮಾಡಿದ ನಂತರ ಯೋಗ ಮಾಡ್ತಾ ನಾವು ಅವ್ರಿಗೆ ತೋರಿಸ್ತೀವಿ. DC ಅವರು ಕೂಡ ಇದೇ ಬಡವರು ಮಕ್ಕಳೇ SP ಆಗ್ಯಾರ, DC ಆಗ್ಯಾರ. ನೋಡಿ ಏನು ಅದ್ಭುತವಾಗಿರುವಂತಹ ಸಾಧನೆ. ಹಾಗೆ ನೀವು ಆಗಬೇಕಂತೇಳಿ ನನ್ನ ವಿಶೇಷ. ಅದೇ ಆ ಕಪ್ಪು ಶಿವಮೊಗ್ಗದಿಂದ ಬಿಜಾಪುರ ತನ ಹಿಂಗ್ ಹಿಡ್ಕೊಂಡ್ ಬಂದಿಲ್ಲ. ಆಮೇಲೆ ನೆಕ್ಸ್ಟ್ ಹೋದ ಅಂಡಮಾನ್ ನಿಕೋಬಾರ್ಕ್ ಹೋದ. ಯಾರು ಅಂಡಮಾನ್ ನಿಕೋಬಾರ್ ಕೇಳಿ ಬಿಟ್ಟಿರ್ತಾವ, ನಾ ಹೆಂಗ್ ಬಿಟ್ಟಿರ್ತೀನೋ ಎಲ್ಲ ನಾನು ಇವತ್ತು ಚೇಂಜ್ ಆಗಿ ಅವ್ರ ಅಪ್ಪರ ಕನಸು ಯೋಗ ಮಾಡಿ ಬಿಡಬೇಡ ಅಂದಕ್ಕ ಅವ್ರು ನನಗೆ ಹೆಲ್ಪ್ ಮಾಡ್ಯಾರ ಮತ್ತು ಬಹಳ ಅದ್ಭುತ ಸಾಧನೆ. ಆ ಸಾಧಕರಿಗೆ ಸನ್ಮಾನ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸಾಧಕರು ಹಿಂದಿರಬೇಕು. ನಮ್ಗೆ ಯಾರು ಇದ್ದಿಲ್ಲ. ನಾ ಇಷ್ಟೆಲ್ಲಾ ದೇಶಕ್ಕೆ ಹೋಗಿ ವಿಚಾರ ಮಾಡಿದ, ನಾ ಅದೇ ಹೋಗಿನೋ, ಎಷ್ಟು ಕ್ಲಾಸ್ ಮಾಡ್ತೀನೋ, ಯಾರ್ಯಾರಿಗೆ ಹೇಳ್ತೀನೋ, ಯಾರೂ ನಮಗೆ ಅಷ್ಟು ಗೌರವ ಕೊಡಲ್ಲ. ಪೌರ ಕಾರ್ಮಿಕರ ತಂದೆ ತಾಯಿಯ ಮಗಳು ಇವತ್ತ ಮುಂದೊಂದು ದಿನ ಮಹಾಪೂರ್ವರಾಗಿ
ಅವರ ಕಾರ್ಮಿಕರ ಮಗಳು ಮಹಾಪೂರ್ಣರಾಗಬೇಕಂತ ನನ್ನ ಆಸೆ. ಜ್ಞಾನಜ್ಯೋತಿ ಫೌಂಡೇಶನ್ ಶಿವು ಸರ್ ಕೋಚಿಂಗ್ ಕ್ಲಾಸ್ ಇವರ ಸಹಯೋಗದಲ್ಲಿ ಹಾಗೂ ವಿಪස්සನ ಯೋಗ ಸೇವಾ ಸಂಸ್ಥೆ ವಿಜಯಪುರ ಇವರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ನೋಡಿದ್ರೆ ಎಷ್ಟು ಜನ ಸೇರಿದ್ರಿ, ಬಹಳ ಖುಷಿ ಆಗ್ತಾ ಇದೆ. ಈಗ ನಾ ಯೋಗದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರ ಬೆಳಿಗ್ಗೆ ವ್ಯಾಯಾಮ ಮತ್ತು ಯೋಗ ನಾವು ಮಾಡ್ಲೇಬೇಕು. ಅಂದ್ರ ನಾವು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಲ್ಲಿ ಮಕ್ಕಳಿಗೆ ಒಂದು ಸನ್ಮಾನ ಅಂದ್ರೆ ಯಾರು ಈ ಯೋಗದಲ್ಲಿ ಒಂದು ಪ್ರೈಸ್ ತಗೊಂಡಾರ, ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿ ಬಂದಾರ ಅಂತವ್ರನ್ನ ಗುರುತಿಸಿ ಒಂದು ಶಿವ ಸರ್ ಕೋಚಿಂಗ್ ಕ್ಲಾಸ್ ಇಂದ ಒಂದು ಸನ್ಮಾನ ಇಟ್ಕೊಂಡಿರಲ್ಲ. ಆ ಸನ್ಮಾನ ನೋಡಿ ಇನ್ನು ಬೇರೆ ಮಕ್ಕಳಿಗೆ ನಾನು ಏನಾರ ಮಾಡ್ಬೇಕು, ನಾನು ಒಂದು ಒಳ್ಳೆ ಯೋಗಾನೇ ಅಂತಲ್ಲ, ನಿಮಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇರ್ತೈತೋ ಅದ್ರಲ್ಲಿ ನೀವು ಹೆಚ್ಚು ಸಮಯ ಕೊಡ್ರಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಶಿವ ಸರಿಗೆ ಒಂದ್ ಮಾತ್ ನಾ ಏನ್ ಹೇಳ್ತೀನಿ ಅಂದ್ರ, ಬಹಳ ಮಕ್ಳಿಗೆ ಹುರುಪ್ ತುಂಬೋದು, ಹುರುಪ್ ತುಂಬ್ತಾರ ಅವ್ರ ಕಡೆ ಬಂದವ್ರು ಏನೂ ಇರಲ್ಲ, ಜೀರೋ ಇರ್ತಾರ ಅವ್ರ ಕಡೆ ಬಂದವ್ರು. ಇಲ್ಲಿ ಬಂದಿದ ತಕ್ಷಣ ಒಳ್ಳೊಳ್ಳೆ IAS, KS ಕೋಚಿಂಗ್ ಕ್ಲಾಸ್ ನಮ್ ದರ್ಗಾದಾಗ ಐತಂದ್ರ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ. ಪ್ರತಿಯೊಂದು ಕಾರ್ಯಕ್ರಮ ಬಗ್ಗೆ ನನ್ನ ಜೊತೆ ಡಿಸ್ಕಷನ್ ಮಾಡ್ತಿರ್ತಾರಕ್ಕ. ಇವತ್ತು ಇಷ್ಟು ಜನ ಹುಡುಗರು ಸೆಲೆಕ್ಟ್ ಆಗ್ಯಾರ, ಇವತ್ತು ಇಷ್ಟು ಜನ ಜಾಬ್ ಮಾಡಾಕತ್ತಾರ, ಇವತ್ತು ಇಷ್ಟು ಜನ KS IAS ಕೋಚಿಂಗ್ ತಗೊಳಕತ್ತಾರ ಅಂದಾಗ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರ ಈಗಿನ ಕೋಚಿಂಗ್ ಕ್ಲಾಸಸ್ ನಾವ್ ಎಲ್ರಿ ಧಾರವಾಡ ಬೆಂಗಳೂರು ಓದ್ವಿ ಅಂದ್ರ ನಮಗ್ ಬಹಳ ಕಾಸ್ಟ್ಲಿ ಆಗ್ತದ. ಅಗ್ದಿ ನಮಗ್ ಕಡಿಮೆ ಫೀಸ್ ತಗೊಂಡು ನಿಮ್ಗೆ ಒಳ್ಳೆ ಉನ್ನತ ಸ್ಥಾನಮಾನಗಳಿಗೆ ಕಳಿಸ್ತಾನ ಶಿವ ಅಂದ್ರ ನಾ ಈ ಒಂದ್ ಸಂದರ್ಭದಲ್ಲಿ ಅವನಿಗೆ ಬಹಳ ಎಲ್ಲಾರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲಾರು ಆಲ್ರೆಡಿ ತಗೊಂಡ್ ಬಂದಿರಿ. ಬಿಜಾಪುರದಾಗೆಲ್ಲ ಶಿವ ಸರ್ ಕೋಚಿಂಗ್ ಕ್ಲಾಸ್ ಎಲ್ಲಿ ಬರ್ತದ್ರಿ ಮೇಡಮ್ ಅಂತ ನಮ್ಗೆ ಕೇಳಾಡ್ತಾರ. ದರ್ಗಾದಾಗ ಮೇಡಮ್ ನಮ್ಮ ಮನಿ ಎಲ್ಲೈತೆ ಅಂದಾಗ ದರ್ಗಾದಾಗ ಐತ್ರಿ ಅಂದ್ರ ಶಿವ ಸರ್ ಕೋಚಿಂಗ್ ಕ್ಲಾಸ್ ಹತ್ರ ಐತೆ ಅಂದ್ರೆ ನಿಮ್ ಮನಿ ಅಂತ ಕೇಳಾಡ್ತಾರ. ಅಷ್ಟು ಹೆಸರು ಶಿವ ಸರ್ ಕೋಚಿಂಗ್ ಕ್ಲಾಸ್ ಆಗ್ಯದ. ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತ ಏನ್ ಯೋಗ ಸರ್ ದೊಡ್ಡಮನಿ ಸರ್ ಬಗ್ಗೆ ನಾ ಒಂದೆರಡು ಮಾತು ಹೇಳಿಕ್ ಇಷ್ಟಪಡ್ತೀನಿ. ದೊಡ್ಡಮನಿ ಸರ್ ಯೋಗದಿಂದ ಬಂದ್ ನಮ್ಗೆ ಪರಿಚಯ ಆದ್ರು. ಆಮೇಲೆ ಪ್ರತಿಯೊಬ್ಬರಿಗೂ ಯೋಗದ ಬಗ್ಗೆ ಆರೋಗ್ಯದ ಬಗ್ಗೆ ಬಹಳ ಚಂದ ಹೇಳ್ಕೊಡ್ತಾರ. ಸ್ಪೆಷಲಿ ಮಹಿಳೆಯರಿಗೆ ಬಹಳ ತೊಂದರೆಗಳಿರ್ತಾವು, ಹೇಳ್ಕೊಳಲ್ಲ. ಅವ್ರ ಕೆಲಸದೊಳಗೆ ಬಿಸಿ ಇರ್ತಾರ, ಅವ್ರಿಗೆ ವ್ಯಾಯಾಮ ಮಾಡ್ಲಿಕ್ಕೆ ಆಗಲ್ಲ, ಯೋಗ ಮಾಡ್ಲಿಕ್ಕೆ ಆಗಲ್ಲ. ಮುಂಜಾನೆ ಎದ್ದು ಅಡಿಗೆ ಮಾಡಿ ಹೋಗೋದ್ರೊಳಗ ಟೈಮ್ ಆಗಿರ್ತದ ಅವ್ರಿಗೆ. ಆದ್ರೂ ನಾ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ ಒಂದ್ ಅರ್ಧ ತಾಸು ನೀವು ಯೋಗದ ಕಡೆ ಗಮನ ಕೊಡ್ರಿ, ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಹೋಗ್ತಾವಂತ. ಉದಾಹರಣೆಗೆ ನಾನೇ ನಮಗೂ ಬಹಳ ಒಟ್ಟ ಟೈಮ್ ಸಿಗ್ತಿದ್ದಿಲ್ಲ, ವ್ಯಾಯಾಮಕ್ಕೂ ಟೈಮ್ ಸಿಗ್ತಿದ್ದಿಲ್ಲ, ಯೋಗಕ್ಕೂ ಟೈಮ್ ಸಿಗ್ತಿದ್ದಿಲ್ಲ. ಮೇಡಮ್ ನೀವು ಒಂದ್ ಅರ್ಧ ತಾಸು ಮಾಡ್ರಿ ಮೇಡಮ್, ನೀವೆಷ್ಟು ಇಡೀ ದಿನ ನೀವೆಷ್ಟು ಲವಲವಿಕೆ ಆಗಿರ್ತೀರಿ ಅಂತ ಹೇಳಿದ್ರು. ಈಗ ಒಂದು 21 ಡೇಸ್ ಆಯ್ತೇನೋ ನಾನು ಯೋಗ ಮಾಡಾತೀನಿ. ಬಹಳ ಅದರಿಂದ ಲಾಭಗಳದಾವು. ಎಲ್ಲಾರು ಸ್ವಲ್ಪ ವ್ಯಾಯಾಮಕ್ಕ ಯೋಗಕ್ಕ ಆರೋಗ್ಯದ ಕಡೆ ನಿಮ್ದೆಲ್ಲ ಲಕ್ಷ್ಯ ಇರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಈ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಇಲ್ಲ ನಮಗೇನು ಬರುದೇ ಇಲ್ಲ ಅನ್ನೋದು ಏನು ಇಲ್ಲ. ಯಾಕಂದ್ರೆ ನಾನು ಮಾತಾಡಕ್ಕೆ ಅಂಜಿಸಿದ್ದೆ ಫಸ್ಟ್. ಈಗ ದೊಡ್ಡಮನಿ ಸರ್ ಯೋಗಕ್ಕೆ ಹೋಗ್ನಲ್ಲ, ದೊಡ್ಡಮನಿ ಸರ್ ಹೇಳಿಲ್ಲ ಮೇಡಮ್ ನೀವು ಮಾತಾಡ್ರಿ ಅಂತ ಹೇಳ್ತಾರ. ಹಂಗ ನೀವು ನಮ್ಗೇನು ಬರಂಗಿಲ್ಲ ಅನ್ನೋದಿಲ್ಲ. ಎಲ್ಲರ ಹತ್ರ ಒಂದೊಂದ್ ಟ್ಯಾಲೆಂಟ್ ಇರ್ತೈತಿ. ಈ ಮಗುಗ್ ಏನು ಬರಂಗಿಲ್ಲ ಅಂತಲ್ಲ, ಅವ್ನ ಹತ್ರ ಒಂದಿರ್ತೈತಿ, ಅವ್ರ ಕಡೆನೂ ಒಂದಿರ್ತೈತಿ, ಆಮೇಲೆ ಏಜ್ ಆದೋರ್ದಲ್ಲೂ ಒಂದಿರ್ತೈತಿ. ನಾವೇನ್ ಮಾಡ್ತೀವಿ, ಮುಂದ್ ಹೋಗಂಗಿಲ್ಲ, ಅದನ್ನ ವಿಚಾರ ಮಾಡಂಗಿಲ್ಲ, ಸುಮ್ ಕೂತ್ ಬಿಡುದು. ಅಲ್ಲಿ ಹೋದ್ರೆ ಏನಾಕತ್ ನೋಡು ಅಂತ ಹೇಳಿ ಹಿಂಗ ಅನ್ಕೋತಿರ್ತೀವಿ, ಹೌದಿಲ್ಲ? ಅದಕ್ಕ ನೆಕ್ಸ್ಟ್ ಮುಂದಿನ ಸರಿ ನವೆಂಬರ್ 14 ಮಕ್ಕಳ ದಿನಾಚರಣೆ ದಿವಸ ಇನ್ನಿಷ್ಟು ಮಕ್ಕಳು ಜಾಸ್ತಿ ಪ್ರೈಸ್ ತಗೋಬೇಕು.